ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನೆಲ್ಗೆ. ಸ್ನೇಹಿತರೆ, ಇವತ್ತು ನಾವು ಈ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗಿದ್ರೆ, ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿದ್ರೆ, ನೀವು ಇಷ್ಟಪಟ್ಟ ಹುಡುಗ ಹುಡುಗಿ, ಸ್ತ್ರೀ ಪುರುಷ ಪ್ರೇಯಸಿ ಯಾರೇ ಆಗಲಿ, ಇವರನ್ನ ವಶೀಕರಣ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಯೋಣ ಬನ್ನಿ ಸ್ನೇಹಿತರೆ. ಈ ಒಂದು ತಂತ್ರವನ್ನ ನೀವು ಭಾನುವಾರದ ದಿನ ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಬೋದು. ನೀವು ಮೊದಲಿಗೆ ಬೆಳಗ್ಗೆ ಎದ್ದು ಸ್ನಾನ ಪೂಜೆಯನ್ನು ಮುಗಿಸಿ ಕಾಳಿಕಾದೇವಿ ಫೋಟೋಗೆ ನೀವು ಪೂಜೆಯನ್ನು ಮಾಡಿ, ಉತ್ತರ ದಿಕ್ಕಿಗೆ ನೀವು ಮುಖ ಮಾಡಿ ಕುಳಿತುಕೊಂಡು ಪೂಜೆಯನ್ನು ಮಾಡಬೇಕು. ಆನಂತರ ನೀವು ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು, ನೀವು ಇಷ್ಟಪಟ್ಟ ವ್ಯಕ್ತಿ ನಿಮಗೆ ವಶ ಆಗಲಿ ಅಂತ ನಾವು ಹೇಳಿಕೊಡೋ ಮಂತ್ರವನ್ನು ನೀವು 108 ಬಾರಿ ಜಪ ಮಾಡ್ಕೊಳ್ಬೇಕು. ಮಂತ್ರ ಹೀಗಿದೆ, ಹೇಳ್ತೀನಿ ಕೇಳಿ. ಓಂ ನಮೋ ಕಾಳಿಕಾದೇವಿ ವಶಂ ಸ್ವಾಹ ಅಂತ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಂಡು ಆ ಒಂದು ನಿಂಬೆ ಹಣ್ಣನ್ನು ಮಧ್ಯಭಾಗಕ್ಕೆ ನೀವು ಕಟ್ ಮಾಡ್ಕೋಬೇಕು. ಆ 2 ನಿಂಬೆ ಹಣ್ಣಿನ ಓಳಿನ ಮೇಲೆ ಆಮೇಲೆ ನೀವು ಸ್ವಲ್ಪ ಅಕ್ಷತೆಯನ್ನು ಇಡಬೇಕು. ಆ ಅಕ್ಷತೆ ಮೇಲೆ ಸ್ವಲ್ಪ ಬಿಳಿ ಸಾಸಿವೆಯನ್ನು ಇಡಬೇಕು. ಆನಂತರ ನೀವು 6 ಲವಂಗವನ್ನು ತೆಗೆದುಕೊಂಡು 3 ಲವಂಗವನ್ನು ಒಂದು ಓಳು ನಿಂಬೆಹಣ್ಣಿಗೆ, ಇನ್ನು 3 ಲವಂಗವನ್ನು ಇನ್ನೊಂದು ಓಳು ನಿಂಬೆಹಣ್ಣಿಗೆ ನೀವು ಚುಚ್ಚಬೇಕಾಗತ್ತೆ. ಆ ನಂತರ ಈ 2 ಓಳು ನಿಂಬೆಹಣ್ಣನ್ನು ಒಂದು ಕೆಂಪು ಬಟ್ಟೆಯಲ್ಲಿ ನೀವಿಟ್ಟು ಅದನ್ನು ನೀವು ಕಟ್ಟಿಕೊಂಡು ನೀವು ಮಲಗುವ ಕೋಣೆಯಲ್ಲಿ ಉತ್ತರ ದಿಕ್ಕಿಗೆ ಅದನ್ನು ಇಡಬೇಕಾಗತ್ತೆ. ಇಟ್ಟು ನೀವು ಮಲ್ಕೊಂಡು ಆ ನಂತರ ಮಾರನೇ ಬೆಳಗ್ಗೆ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 5 ಗಂಟೆ ಸಮಯದಲ್ಲಿ ನೀವು ಸ್ನಾನವನ್ನು ಮಾಡಿ ಈ ಒಂದು ನಿಂಬೆ ಹಣ್ಣಿನ ಬಟ್ಟೆ ಗಂಟನ್ನು ನೀವು ತೆಗೆದುಕೊಂಡು ಹೋಗಿ ಹರಿಯೋ ಒಂದು ನೀರಿಗೆ ಬಿಡಬೇಕಾಗತ್ತೆ. ಇಲ್ಲ ಅಂದರೆ ಬಾವಿಗಾದರೂ ಹಾಕ್ಬೋದು. ಈ ರೀತಿಯಾಗಿ ನೀವು ಮಾಡಿದ್ದೇ ಆದರೆ ಈ ಒಂದು ತಂತ್ರ ನಿಮಗೆ 100% ವರ್ಕ್ ಆಗುತ್ತೆ ಸ್ನೇಹಿತರೆ. ನೀವಿಷ್ಟಪಟ್ಟವರು ನಿಮ್ಮಂತೆ ಆಗ್ತಾರೆ. ನಿಮ್ಮ ಗಂಡ ಏನಾದ್ರು ಜಗಳ ಆಡ್ತಿದ್ರೆ, ಹೆಂಡತಿ ಏನಾದ್ರು ಜಗಳ ಆಡ್ತಾ ಇದ್ರೆ ಅವರು ನಿಮ್ಮಂತೆ ಆಗ್ತಾರೆ ಸ್ನೇಹಿತರೆ. ಇದು ಖಂಡಿತ. ಈ ರೀತಿಯ ಒಂದು ಸುಲಭ ವಶೀಕರಣ ತಂತ್ರಕ್ಕೆ ಸ್ಕ್ರೀನ್ ಮೇಲೆ ನಮ್ಮ ವಶೀಕರಣ ಸ್ಪೆಷಲಿಸ್ಟ್ ಗುರೂಜಿ ನಂಬರ್ ಬರ್ತಿದೆ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಈ ರೀತಿಯ ಒಂದು ಸುಲಭ ವಶೀಕರಣ ತಂತ್ರ ಮಾಡಿಕೊಡುವುದರ ಮೂಲಕ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ನಿಮ್ಮಂತೆ ಆಗುವಂತೆ ಮಾಡಿಕೊಡ್ತಾರೆ ಸ್ನೇಹಿತರೆ. ಇದು ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ.